ಆರ್ಎಸ್ಎಸ್ ವಿಚಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ನಾಯಕರು ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಈ ಕದನಕ್ಕೆ ನಾಂದಿಗೀತೆಯನ್ನ ಹಾಡೋಕೆ ನಾಳೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಶಾಂತಿ ಸಭೆಯನ್ನ ಕರೆದಿದ್ದಾರೆ. ಅಪ್ಪಂದಿರ ಬಗ್ಗೆ ಮಾತನಾಡಿಕೊಂಡಿದ್ದಂತಹ ಪ್ರತಾಪ್ ಸಿಂಹ, ಪ್ರದೀಪ್ ಈಶ್ವರ್ ಲಿಮಿಟ್ ದಾಟಿದ್ರು. ಇವತ್ತು ಕಲ್ಲಡ್ಕ ಪ್ರಭಾಕರ್, ಪ್ರಿಯಾಂಕ್ ಖರ್ಗೆ ಆ ಲಿಸ್ಟ್ ಅನ್ನ ಸೇರ್ಕೊಂಡಿದ್ದಾರೆ. ಈ ನಡುವೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಧಾರ್ಮಿಕ ದ್ವೇಷ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ. ಶತಮಾನದ ಸಂಘ ಪರಿವಾರದ ಓಟಕ್ಕೆ ಕಾಂಗ್ರೆಸ್ ಲಗಾಮು ಹಾಕಲು ಹೊರಟಿತ್ತು. ಸೆಂಚುರಿ ಸಕ್ಸಸ್ನಲ್ಲಿ ಮುನ್ನುಗ್ಗುತ್ತಿರುವ ಗಣವೇಷಧಾರಿ ಪಡೆಗಳಿಗೆ ಸರ್ಕಾರಿ ಜಾಗದಲ್ಲಿ ಪರ್ಮಿಷನ್ ಇಲ್ಲ ಅಂತ ಕೆರಳುವಂತೆ ಮಾಡಿತ್ತು. ಈ ಬಿಸಿಯನ್ನ ತಣ್ಣಗಾಗಿಸಲು ಒಂದು ಬೈಠಕ್ಗೆ ಕರೆಯಲಾಗಿದೆ. ಆರ್ಎಸ್ಎಸ್ ಪಥ ಸಂಚಲನ ವಿವಾದ, ಶಾಂತಿ ಸಭೆಗೆ ಆಹ್ವಾನ. ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳಿಗೆ ಶಾಂತಿ ಸಭೆಗೆ ಆಹ್ವಾನ, ನೋಟಿಸ್. ಆರ್ಎಸ್ಎಸ್ ಚಿತ್ತಾಪುರದತ್ತ ಅಂತಿರುವಾಗಲೇ ಶಾಂತಿ ಸಭೆಗೆ ವೇದಿಕೆಯೊಂದು ಸಿದ್ಧವಾಗಿದೆ. ನವೆಂಬರ್ 2ರಂದು ಆರ್ಎಸ್ಎಸ್ ಪಥ ಸಂಚಲನ ಮಾಡಲು ಅವಕಾಶ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಹೈಕೋರ್ಟ್ನಲ್ಲಿ 28ರಂದು ಶಾಂತಿ ಸಭೆ ನಡೆಸಿ ವರದಿ ನೀಡುವಂತೆ ಸೂಚಿಸಿತ್ತು. ಇದಕ್ಕಾಗಿಯೇ ಶಾಂತಿ ಮಾತುಕತೆ ನಡೆಸಲು ವೇದಿಕೆ ರೆಡಿಯಾಗಿದೆ. ಹೈಕೋರ್ಟ್ ಸೂಚನೆ ಮೇರೆಗೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರುಣ್ ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ ಸೇರಿ 10 ಸಂಘಟನೆ ಮುಖಂಡರಿಗೆ ಶಾಂತಿ ಸಭೆಗೆ ಆಗಮಿಸುವಂತೆ ನೋಟಿಸ್ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಾಳೆ ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆ ನಡೆಯಲಿದೆ. ವಿಶೇಷ ಅಂದ್ರೆ ಒಂದು ಸಂಘಟನೆಯಿಂದ ಗರಿಷ್ಠ 3 ಜನ ಮಾತ್ರ ಸಭೆಗೆ ಆಗಮಿಸುವಂತೆ ಸೂಚನೆ ನೀಡಲಾಗಿದೆ. ಪ್ರತಾಪ್ ಸಿಂಹ, ಪ್ರದೀಪ್ ಈಶ್ವರ್ ಬಳಿಕ ಕಲ್ಲಡ್ಕ ಪ್ರಭಾಕರ್, ಪ್ರಿಯಾಂಕ ಖರ್ಗೆ ನಡುವೆ ಅಪ್ಪನ ಫೈಟ್ ತಾರಕಕ್ಕೇರಿದೆ. ನಿನ್ನೆ ಚಿತ್ತಾಪುರದಲ್ಲಿ ಪಥ ಸಂಚಲನದ ಬಗ್ಗೆ ಮಾತು ಶುರು ಮಾಡಿದ್ದ ಕಲ್ಲಡ್ಕ ಪ್ರಭಾಕರ್, ಪ್ರಿಯಾಂಕ್ ಅವರ ಅಪ್ಪನ ಬಗ್ಗೆ ಮಾತನಾಡಿದ್ರು. ಇದಕ್ಕೆ ಇವತ್ತು ಪ್ರಿಯಾಂಕ ಖರ್ಗೆ ರಿಯಾಕ್ಟ್ ಮಾಡಿ, ಪ್ರಭಾಕರ್ ಅಂದ್ರೇನು, ಅವರಪ್ಪ ಅಂದ್ರೇನು, ಕಾನೂನಿಗಿಂತ ದೊಡ್ಡವರ ಅಂತ ಪ್ರಿಯಾಂಕ್ ಗುಡುಗಿದ್ರು. ನೆರೆ ಬಂದ್ರೆ ಅಥವಾ ಬರ ಬಂದ್ರೆ ಅಥವಾ ಏನಾದ್ರು ಆಕ್ಸಿಡೆಂಟ್ಗಳಾದರೆ, ಗಲಾಟೆಗಳಾದರೆ, ಅಲ್ಲಿ ಎಲ್ಲ ಸಂದರ್ಭದಲ್ಲಿ ರಕ್ಷಣೆಗೆ ಹೋದದ್ದು ಆರ್ಎಸ್ಎಸ್ನವರೇ. ನಾನು ಮಾತ್ರ ಹೇಳ್ದಲ್ಲ, ಕಾಂಗ್ರೆಸ್ನವರು ಹೇಳ್ತಾರೆ ಒಳಗಿಂದ ಒಳಗೆ. ಜಯಪ್ರಕಾಶ್ ನಾರಾಯಣ್ ಅಂತ ಇದ್ದರು ನಮ್ಮ ವಿರೋಧಿ ಒಂದು ಹಂತದಲ್ಲಿ ಕಾಂಗ್ರೆಸ್ನಲ್ಲಿದ್ದಾಗ. ಅವರು ಆಮೇಲೆ ಹೇಳಿದರು, ಅವ್ರು ಯಾವುದೇ ಪಾರ್ಟಿಗೆ ಸೇರಲಿಲ್ಲ, ಅವರೇ ಹೇಳಿದರು ಆರ್ ಎಸ್ ಎಸ್ ಅಂದರೆ ಏನು ಅಂತ ಕೇಳಿದರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವೀಸ್ ಅಂತ. ಎಲ್ಲ ಹಂತದಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ತಯಾರಾಗಿರುವಂಥ ಜನ ಆರ್ ಎಸ್ ಎಸ್ ಅಂತ. ನೀವು ಅದನ್ನು ನಿಷೇಧ ಮಾಡಲಿಕ್ಕೆ ಹೊರಟಿದ್ದೀರಾ? ಅವರಿಗೆ ನೆನಪಿಲ್ಲ ಖರ್ಗೆಗೆ, ಅವರ ಅಪ್ಪನಿಗೆ ಸ್ವಲ್ಪ ನೆನಪಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರೇ. ಮಾಡಲಿ ನೋಡೋಣ, ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ, ಬೇಡ ಅಂತ ಇಲ್ಲ. ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಹೋದರೆ ನಾವೇನು ಸರ್ಕಾರದವ್ರೇನು ಕತೆ ಕಾಯ್ಕೊಂಡಿದ್ದೀವ? ಇವೆಲ್ಲ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ, ಅವರಿಗೆ, ಅವ್ರ ಸಂಸ್ಥೆಗಳಿಗೆ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ. ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಕಲ್ಲಡ್ಕ ಪ್ರಭಾಕರ್ ಇರ್ಬೋದು, ಅವ್ರ ಅಪ್ಪ ಇರ್ಬೋದು.
ಬಿಹಾರದ ಮಾಲೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆದಿದ್ದು 1000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಇದಕ್ಕಾಗಿ ಮಾಲೂರು ನಗರದಾದ್ಯಂತ ಕೇಸರಿ ಬ್ಯಾನರ್, ಬಂಟಿಂಗ್ಸ್ ಅಳವಡಿಸಲಾಗಿತ್ತು. ರಾಜ್ಯದ ವಿವಿಧೆಡೆ ಆರ್ಎಸ್ಎಸ್ ಪಥಸಂಚಲನ ಸಾಗಿತ್ತು. ಬಾಗಲಕೋಟೆ, ಹಾವೇರಿಯ ನಗರಗಳ ಪ್ರಮುಖ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಪಥಸಂಚಲನ ನಡೆಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಏಟು ಕೊಟ್ರೆ ವಿಪಕ್ಷ ಬಿಜೆಪಿ ನಾಯಕರು ಎತಿರೇಟು ಕೊಡ್ತಿದ್ದಾರೆ. ಮಾತಿಗೆ ಮಾತು, ಆಕ್ಷನ್ಗೆ ಆಕ್ಷನ್ ಅಂತ ಸಾಗ್ತಿದೆ. ನಾಳಿನ ಸಭೆಯಲ್ಲಾದರೂ ಈ ಸಂಘರ್ಷಕ್ಕೆ ತೆರೆ ಬೀಳುತ್ತಾ ಕಾದ್ ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.